Welcome to income tax class. In this video I discuss on capital gain, fourth head of income. First head of income from salary. Second head of income from house property. Third head of income from business or profession. And fourth head of income, capital gain. So what do we come across in this chapter? ಏನೇನು ಬರುತ್ತೆ ಈ ಚಾಪ್ಟ್ರಲ್ಲಿ ಅನ್ನೋದನ್ನ ಸೊ ಒನ್ ಬೈ ಒನ್ ವಿಲ್ ಲುಕ್ ಇನ್ ಟು ದಟ್. ನೋಡೋಣ. ನೋಡಿ, ಇನ್ ಆರ್ಡರ್ ಟು ಚಾರ್ಜ್ ದ ಪರ್ಟಿಕ್ಯುಲರ್ ಇನ್ಕಮ್ ಅಂಡರ್ ದಿಸ್ ಹೆಡ್, ಈ ಹೆಡ್ಡಲ್ಲಿ ಅಂದರೆ ಕ್ಯಾಪಿಟಲ್ ಗೇನ್ ಹೆಡ್ಡಲ್ಲಿ ಇನ್ಕಮ್ ಟ್ಯಾಕ್ಸಬಲ್ ಆಗಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಫುಲ್ಫಿಲ್ ಸರ್ಟನ್ ಕಂಡೀಷನ್ಸ್. ಇಟ್ ಹ್ಯಾಸ್ ಟು ಕನ್ಫರ್ಮ್ ದ ಚಾರ್ಜಬಿಲಿಟಿ. ಅಂದರೆ ನೋಡಿ, ಫಸ್ಟು ದೇರ್ ಮಸ್ಟ್ ಬಿ ಎ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ ಇರಬೇಕು, ಕ್ಯಾಪಿಟಲ್ ಅಸೆಟ್ ಆಗಿರಬೇಕು. ಕ್ಯಾಪಿಟಲ್ ಗೇನಲ್ಲಿ ಟ್ಯಾಕ್ಸ್ ಹಾಕಬೇಕು ಅಂತ ಹೇಳಿದ್ರೆ ಈ ಒಂದು ಹೆಡ್ಡಲ್ಲಿ ಬರಬೇಕು ಯಾವುದೋ ಒಂದು ಇನ್ಕಮ್ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಎ ಕ್ಯಾಪಿಟಲ್ ಅಸೆಟ್. ಒಂದು ಕ್ಯಾಪಿಟಲ್ ಅಸೆಟ್ ಇರಬೇಕು. ಎರಡನೇದು, ಅಸೆಸಿ ಶುಡ್ ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಅಸೆಟ್. ಅಸೆಸಿ ಅನ್ನೋನು ಕ್ಯಾಪಿಟಲ್ ಅಸೆಟನ್ನು ಟ್ರಾನ್ಸ್ಫರ್ ಮಾಡಿರಬೇಕು. ಸೊ ಅಸೆಸಿ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿದರೆ ಮಾತ್ರ ಈ ಹೆಡ್ ಆಫ್ ಇನ್ಕಮಲ್ಲಿ ಬರುತ್ತೆ. ನಾವು ಡೀಟೇಲಾಗಿ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು, ಟ್ರಾನ್ಸ್ಫರ್ ಅಂದರೆ ಏನು ಅನ್ನೋದನ್ನು ಫರ್ದರ್ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಅಂದರೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಅಸೆಸಿ ಶುಡ್ ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಅಸೆಟ್. ಅಸೆಸಿ ಕ್ಯಾಪಿಟಲ್ ಅಸೆಟನ್ನು ಟ್ರಾನ್ಸ್ಫರ್ ಮಾಡಿರಬೇಕು. ಆ ಟ್ರಾನ್ಸ್ಫರು ಶುಡ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ದ ಪ್ರೀವಿಯಸ್ ಇಯರ್. ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ ಆ ಟ್ರಾನ್ಸ್ಫರು ಎಫೆಕ್ಟ್ ಆಗಿರಬೇಕು. ಯಾವುದೋ ಪ್ರೀವಿಯಸ್ ಇಯರಲ್ಲಿ ಎಫೆಕ್ಟ್ ಆಗಿರೋವಂಥದ್ದನ್ನು ಈ ವರ್ಷ ಚಾರ್ಜ್ ಮಾಡೋದಕ್ಕೆ ಬರೋದಿಲ್ಲ. ನಮ್ಮ ಪ್ರೀವಿಯಸ್ ಇಯರ್, ನಮ್ಮ ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ ಆ ಟ್ರಾನ್ಸ್ಫರು ಆಗಿದ್ದರೆ ಆಗ ಅದು ಟ್ಯಾಕ್ಸಬಲ್ ಆಗುತ್ತೆ ಈ ಹೆಡ್ ಆಫ್ ಇನ್ಕಮಲ್ಲಿ, ಅಂದರೆ ಕ್ಯಾಪಿಟಲ್ ಗೇನ್ ಹೆಡ್ ಆಫ್ ಇನ್ಕಮಲ್ಲಿ. ದೆನ್ ಫೋರ್ತ್, ದೇರ್ ಶುಡ್ ಬಿ ಎ ಗೇನ್ ಆರ್ ಲಾಸ್ ಆನ್ ಅಕೌಂಟ್ ಆಫ್ ಸಚ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ಟನ್ನು ಟ್ರಾನ್ಸ್ಫರ್ ಮಾಡಿದ್ದ ಮಾತ್ರಕ್ಕೆ ಅದರಿಂದ ಪ್ರಾಫಿಟ ಬರಬೇಕಂತೇನಿಲ್ಲ, ಲಾಸು ಆಗಿರ್ಬೋದು. ಬಟ್ ಲಾಸ್ ಆದರೂ ಆಗಿರಲಿ, ಪ್ರಾಫಿಟ್ ಆದರೂ ಆಗಿರಲಿ, ಬಟ್ ನಾವು ಆ ಹೆಡ್ ಆಫ್ ಇನ್ಕಮಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ದೆನ್ ಫಿಫ್ತ್, ಸಚ್ ಗೇನ್ ಶುಡ್ ನಾಟ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 54, 54B. 54 ಸೆಕ್ಷನ್ನಲ್ಲಿ ಸುಮಾರು ಸಬ್ಸೆಕ್ಷನ್ಸ್ ಇದ್ದಾವೆ. ಅಂದರೆ 54, 54B, 54EC, 54F, 54G, 54G ಅಂತೇಳಿ ಬೇರೆ ಬೇರೆ ಸೆಕ್ಷನ್ಸ್ ಬರುತ್ತೆ. ಆ 54 ಸೆಕ್ಷನ್ನಲ್ಲಿ ಈ ಒಂದು ಏನು ಇನ್ಕಮ್ ಬಂದಿದೆ, ಆ ಟ್ರಾನ್ಸ್ಫರ್ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಏನು ಇನ್ಕಮ್ ಬಂದಿದೆ ಆ ಇನ್ಕಮ್ಮು ಎಕ್ಸೆಂಪ್ಟ್ ಆಗಲಿಲ್ಲ ಅಂದರೆ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಈಗ ನನಗೆ ಒಂದು ಯಾವುದೋ ಒಂದು ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿದಾಗ ಒಂದು 10 lakhs ಬಂದಿದೆ. ಆ 10 lakhs ಪೂರ್ತಿ 54 ಸೆಕ್ಷನಲ್ಲಿ ಎಕ್ಸೆಂಪ್ಟ್ ಆಗೋಯ್ತು ಅಂತ ಹೇಳಿದ್ರೆ ಐ ನೀಡ್ ನಾಟ್ ಪೇ ಎನಿ ಟ್ಯಾಕ್ಸ್. ಅದಕ್ಕೆ ಟ್ಯಾಕ್ಸಬಿಲಿಟಿ ಬರೋದಿಲ್ಲ ಅಂಥೇಳಿ. ಸೊ ಈ ಒಂದು ಕಂಡೀಷನ್ಸು ಸ್ಯಾಟಿಸ್ಫೈ ಮಾಡಿದ್ರೆ ಆವಾಗ ಕ್ಯಾಪಿಟಲ್ ಗೇನ್ ಹೆಡ್ಡಲ್ಲಿ ಇನ್ಕಮ್ ಬರುತ್ತೆ. ದೆನ್ ನೆಕ್ಸ್ಟ್, ಸೊ ಈಗ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅನ್ನೋದನ್ನು ಒನ್ ಬೈ ಒನ್ನು ತಿಳ್ಕೊತಾ ಹೋಗೋಣ. ನೋಡಿ, ಇಲ್ಲಿ ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಹೆಲ್ಡ್ ಬೈ ದಿ ಅಸೆಸಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಪ್ರಾಪರ್ಟಿ ಆಫ್ ಎನಿ ಕೈಂಡ್, ಯಾವುದಾದ್ರೂ ಪ್ರಾಪರ್ಟಿನ ಪ್ರೀವಿಯಸ್ ಇಯರಲ್ಲಿ ಇರಬೇಕದು. ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಹೆಲ್ಡ್ ಬೈ ದಿ ಅಸೆಸಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಬಟ್ ಡಸ್ ನಾಟ್ ಇನ್ಕ್ಲೂಡ್ ದ ಫಾಲೋಯಿಂಗ್. ಆದರೆ ಈ ಕೆಳಕಂಡವುಗಳು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಯಾಕೆ ಅಂತ ನಾನು ಒನ್ ಬೈ ಒನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಸ್ಟಾಕ್ ಇನ್ ಟ್ರೇಡ್ ಹೆಲ್ಡ್ ಫಾರ್ ಬಿಸ್ನೆಸ್. ಸ್ಟಾಕ್ ಇನ್ ಟ್ರೇಡ್ ಅಂದರೆ ಏನು? ದ ಸ್ಟಾಕ್ ವಿಚ್ ಈಸ್ ಮೆಂಟ್ ಫಾರ್ ರೀಸೇಲ್. ನಾವು ಪರ್ಚೇಸ್ ಮಾಡಿರ್ತೀವಿ, ಪರ್ಚೇಸ್ ಮಾಡಿ ಮತ್ತೆ ರೀಸೇಲ್ ಮಾಡ್ತಿರೋದ್ರಿಂದ ಅದು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಈಗ ಅವನು ಯಾವ ಬಿಸ್ನೆಸ್ ಮಾಡ್ತಿದ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನನ್ನ ಬಿಸ್ನೆಸ್ ಏನು ಅಂತ ಹೇಳಿದ್ರೆ ಸೈಟನ್ನು ಪರ್ಚೇಸ್ ಮಾಡ್ತೀನಿ, ಲಾಭಕ್ಕೆ ಸೈಟನ್ನು ಸೇಲ್ ಮಾಡ್ತೀನಿ. ಅದು ನನ್ನ ಸ್ಟಾಕ್ ಇನ್ ಟ್ರೇಡ್ ಆಯಿತು ಅಲ್ಲಿಗೆ. ಅದೇ ನಾರ್ಮಲ್ ಪರ್ಸನ್ನು, ನಾನೀಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿಲ್ಲ, ನಾನೇನಾದರೂ ಯಾವುದೋ ಒಂದು ಸೈಟ್ ತಗೊಂಡು ಒಂದು 5 years ಅಥವಾ 2 years ಅಥವಾ 1 year
ಒಳಗಡೆ ನಾನೇನಾದರೂ ಸೇಲ್ ಮಾಡಿದ್ರೆ ಆಗದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಅದು ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ ಸ್ಟಾಕ್ ಇನ್ ಟ್ರೇಡ್ ಆಗಿರಬಾರ್ದು. ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡಬೇಕಂದ್ರೆ ಇಟ್ ಈಸ್ ನಾಟ್ ಸಪೋಸ್ ಟು ಬಿ ಎ ಸ್ಟಾಕ್ ಇನ್ ಟ್ರೇಡ್ ಆಗಿರಬಾರ್ದು. ಸ್ಟಾಕ್ ಇನ್ ಟ್ರೇಡ್ ಅಂದರೆ ಏನೋ ಒಂದು ಸ್ಟಾಕನ್ನು ನಾವು ಏನೋ ಒಂದು ಗೂಡ್ಸನ್ನು ನಾವು ಪರ್ಚೇಸ್ ಮಾಡಿದಾದಮೇಲೆ ಮತ್ತೆ ಅದನ್ನು ಪ್ರಾಫಿಟ್ಗೆ ರೀಸೇಲ್ ಮಾಡ್ತೀವಿ, ಅದು ಸ್ಟಾಕ್ ಇನ್ ಟ್ರೇಡ್. ಹಾಗಾಗಿ ಕ್ಯಾಪಿಟಲ್ ಅಸೆಟ್ ಅಂತ ಕರೆಸ್ಕೊಬೇಕು ಅಂತ ಹೇಳಿದ್ರೆ ಅದು ಸ್ಟಾಕ್ ಇನ್ ಟ್ರೇಡ್ ಆಗಿರಬಾರ್ದು. ಮತ್ತು ಇನ್ನೊಂದು, ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ನಾಟ್ ಇನ್ ಅರ್ಬನ್ ಏರಿಯಾ. ಅಂದರೆ ರೂರಲ್ ಏರಿಯಲ್ಲಿ ಇರುವಂಥ ಅಗ್ರಿಕಲ್ಚರಲ್ ಲ್ಯಾಂಡ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ವಿತ್ ಎ ಪಾಪ್ಯುಲೇಷನ್ ಆಫ್ ಅರ್ಬನ್ ಏರಿಯಾ ಅಂದರೆ ಏನು ಅಂತ ಹೇಳಿದ್ರೆ ಇಲ್ಲಿ ಮೀನಿಂಗ್ ಕೊಟ್ಟಿದ್ರು ನೋಡಿ. ಅರ್ಬನ್ ಏರಿಯಾ ಅಂದರೆ ಯಾವ ಏರಿಯಾಲಿ ಪಾಪ್ಯುಲೇಷನು 10,000ಕ್ಕಿಂತ ಜಾಸ್ತಿ ಇದೆಯೋ ಅದು ಅರ್ಬನ್ ಏರಿಯಾ ಆಗೋಗುತ್ತೆ. 10,000ಕ್ಕಿಂತ ಕಡಿಮೆ ಇದ್ದರೆ ಅದು ರೂರಲ್ ಏರಿಯಾ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಅಂಥ ರೂರಲ್ ಏರಿಯಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ನೋಡಿ ಇಲ್ಲಿದೆ ಡೀಟೇಲಾಗಿ ಕೊಟ್ಟಿದ್ದಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ರೂರಲ್ ಏರಿಯಾ ಇನ್ ಇಂಡಿಯಾ. ಇನ್ನೂ ಡೀಟೇಲಾಗಿ ಇಲ್ಲಿ ಕೊಟ್ಟಿದ್ದಾರೆ. ದೆನ್ ಐಟಮ್ಸ್ ಆಫ್ ಪರ್ಸನಲ್ ಎಫೆಕ್ಟ್. ಐಟಮ್ಸ್ ಆಫ್ ಪರ್ಸನಲ್ ಎಫೆಕ್ಟ್ ಅಂತ ಹೇಳಿದ್ರೆ ನಾವು ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡುವಂಥ ಕೆಲವು ಐಟಮ್ಸ್. ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡುವಂಥ ಐಟಮ್ಸ್ ಅಂದರೆ ಈಗ ಕಾರನ್ನು ನಾವು ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಿರ್ತೀವಿ, ಫರ್ನಿಚರ್ನ ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಿರ್ತೀವಿ, ಮತ್ತು ಫ್ರಿಡ್ಜು, ವಾಷಿಂಗ್ ಮಿಷಿನು ಇವೆಲ್ಲ ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಆದರೆ ಈ ಪರ್ಸ್ನಲ್ ಎಫೆಕ್ಟನ್ನು ಬಿಟ್ಟು ಕೆಲವು ಜ್ಯುವೆಲ್ರಿ ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ರು ಸಹ ಅದು ಪ್ರೀಷಿಯಸ್ ಆಗಿರೋದ್ರಿಂದ ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಸಪೋಸ್ ಏನಾದರೂ ನೀವು ಜ್ಯುವೆಲ್ರಿನ ಮಾರಿದ್ರೆ ಅದು ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡ್ತಿರೋಂಥದ್ದು. ಜ್ಯುವೆಲ್ರಿ ಏನಾದರೂ ಮಾರಿದ್ರೆ ಅದರಲ್ಲಿ ಏನಾದರೂ ಪ್ರಾಫಿಟ್ ಬಂದರೆ ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಅದೇ ರೀತಿ ಪ್ರೀಷಿಯಸ್ ಸ್ಟೋನ್ಸ್, ಯಾವುದೇ ಪ್ರೀಷಿಯಸ್ ಅಂತ ಹೇಳಿದ್ರೆ ಬೆಲೆ ಬಾಳುವಂಥದ್ದು ಅಂಥೇಳಿ, ಬೆಲೆ ಬಾಳುವಂಥ ಕಲ್ಲುಗಳನ್ನೇ ಏನಾದರೂ ಮಾರಿದರೆ ಅದರಿಂದ ಪ್ರಾಫಿಟ್ ಬಂದಿದ್ರೆ ದಟ್ ಈಸ್ ಎ ಕ್ಯಾಪಿಟಲ್ ಅಸೆಟ್, ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ದೆನ್ ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್ ಅಂತ ಹೇಳಿದ್ರೆ ತುಂಬ ಹಳೆಯ ಕಾಲದ ಏನಾದರೂ ಕಲೆಕ್ಷನ್ಸ್ ಇಟ್ಕೊಂಡಿದ್ದರೆ, ಈಗ ಕಾಯಿನ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾರೋ ಸುಮಾರು ಒಂದು 4-5 ಶತಮಾನಗಳ ಹಿಂದೆ ಯೂಸ್ ಮಾಡ್ತಿರುವಂಥ ಕಲೆಕ್ಷನ್ಸ್ ಏನಾದರೂ ಇದ್ದರೆ ಅದು ಸಹ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಪರ್ಸನಲ್ ಪರ್ಪಸ್ ಆಗಿದ್ದರೂ ಸಹ ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಅದೇ ರೀತಿ ಡ್ರಾಯಿಂಗ್ಸು, ಪೇಂಟಿಂಗ್ಸು, ಸ್ಕಲ್ಪ್ಚರ್ಸು ಇವೆಲ್ಲ ಕ್ಯಾಪಿಟಲ್ ಅಸೆಟ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ದೋ ಇಟ್ ಈಸ್ ಫಾರ್ ಪರ್ಸ್ನಲ್ ಎಫೆಕ್ಟ್, ಅದು ಪರ್ಸ್ನಲ್ ಪರ್ಪಸ್ಗಾಗಿದ್ದರೂ ಸಹ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಅದಕ್ಕೆ ಬೇರೆ ಕಲರ್ಲಿ ಇಂಡಿಕೇಟ್ ಮಾಡಿದ್ದೀನಿ ನೋಡಿ. ಬಟ್ ಇಟ್ ಡಸ್ ನಾಟ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಅಂತ ಇರೋದಿದು. ಜ್ಯುವೆಲ್ರಿ ಕ್ಯಾಪಿಟಲ್ ಅಸೆಟ್ ಆಗ್ಬಿಡುತ್ತೆ, ಪ್ರೀಷಿಯಸ್ ಸ್ಟೋನು ಕ್ಯಾಪಿಟಲ್ ಅಸೆಟ್ ಆಗ್ಬಿಡುತ್ತೆ. ಐಟಮ್ಸ್ ಆಫ್ ಪರ್ಸನಲ್ ಎಫೆಕ್ಟ್ ಇದನ್ನು ಹೊರತುಪಡಿಸಿ, ಈ ಗ್ರೀನ್ ಕಲರ್ಲಿ ಮೆನ್ಷನ್ ಮಾಡಿರೋದನ್ನ ಹೊರತುಪಡಿಸಿ ಬೇರೆ ಇನ್ನೇನಾದರೂ ಪರ್ಸನಲ್ ಪರ್ಪಸ್ಗೆ ಐಟಮ್ಸ್ ಇದ್ದರೆ ಅದು ದಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್, ಅದು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಈಗ ವೆಹಿಕಲ್ಸ್, 2 ವೀಲರ್ ಇರುತ್ತೆ, 2 ವೀಲರ್ನ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡ್ತಿರ್ತಾನೆ, ಅದು ದಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡ್ತಿರೋವಂಥದ್ದು ಯಾವುದು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಬಟ್ ಈ ಐಟಮ್ಗಳನ್ನು ಹೊರತುಪಡಿಸಿ, ಯಾವುದು ಇಲ್ಲಿ ಗ್ರೀನ್ ಕಲರಲ್ಲಿ ಮೆನ್ಷನ್ ಮಾಡೋದನ್ನು, ಇವುಗಳನ್ನು ಹೊರತುಪಡಿಸಿ ಇನ್ಯಾವುದಾದ್ರೂ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ರೆ ಅದು ದಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಬಟ್ ದ ಐಟಮ್ಸ್ ವಿಚ್ ಐ ಮೆನ್ಷನ್ಡ್ ಇನ್ ಗ್ರೀನ್ ಕಲರ್, ನಾನು ಗ್ರೀನ್ ಕಲರಲ್ಲಿ ಮೆನ್ಷನ್ ಮಾಡಿರೋವಂಥದ್ದೆಲ್ಲ ಕ್ಯಾಪಿಟಲ್ ಅಸೆಟ್ಸೇ. ದೆನ್ 4th ಸ್ಪೆಷಲ್ ಬೇರರ್ ಬಾಂಡ್ಸ್ ಅಂತ ಬರುತ್ತೆ. ಇನ್ಸ್ಟ್ರೂಮೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ಅಟ್ ಪ್ರೆಸೆಂಟ್, ಈಗಿಲ್ಲ ಅದು, ಬಟ್ ಅದು ಕ್ಯಾಪಿಟಲ್ ಅಸೆಟ್ ಅಲ್ಲ, ಅದು ದಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ದೆನ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ರೂರಲ್ ಏರಿಯಾ, ಆಲ್ರೆಡಿ ಇಲ್ಲಿ ಬಂದಿದೆ ಡಿಸ್ಕಷನ್ಗೆ. ರೂರಲ್ ಏರಿಯಾಲಿರುವಂಥ ಅಗ್ರಿಕಲ್ಚರ್ ಲ್ಯಾಂಡು ಕ್ಯಾಪಿಟಲ್ ಅಸೆಟ್ ಅಲ್ಲ. ಬಟ್ ಅರ್ಬನ್ ಏರಿಯಲ್ಲಿದ್ದರೆ ಅದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ರೂರಲ್ ಏರಿಯಾಲಿ ಇದ್ದರೆ ಅದು ಅಗ್ರಿಕಲ್ಚರ್ ಲ್ಯಾಂಡು ದಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಮತ್ತು ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್ ಅಂತ ಬರುತ್ತೆ. ಒಂದೇ ಒಂದು ಇಯರ್ ಮೆನ್ಷನ್ ಮಾಡಿದ್ದೀನಿ, ಸುಮಾರು ಇಯರ್ 1987 ಈ ರೀತಿ ಸುಮಾರು ಬಾಂಡ್ಸ್ ಇದ್ದಾವೆ, ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್. ಈ ಗೋಲ್ಡ್ ಡೆಪಾಸಿಟ್ ಬಾಂಡ್ಸು ಸಹ ಕ್ಯಾಪಿಟಲ್ ಅಸೆಟ್ ಅಲ್ಲ. ಸೊ ಇದನ್ನು ಹೊರತುಪಡಿಸಿ
ಇನ್ನು ಬೇರೆ ಏನಾದರೂ ಇದ್ದರೆ ಅದೆಲ್ಲ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. So I repeat once again, capital asset means any property held by the assessee during the previous year. ಪ್ರೀವಿಯಸ್ ಇಯರಲ್ಲಿ ಯಾವುದೇ ಪ್ರಾಪರ್ಟಿ ನಾವು ಇಟ್ಕೊಂಡಿದ್ರೆ ಅದನ್ನು ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಬಟ್ ಈ ಕೆಳಕಂಡವುಗಳು ಯಾವುದು ಕ್ಯಾಪಿಟಲ್ ಅಸೆಟ್ ಅಲ್ಲ, ಎಕ್ಸೆಪ್ಟ್ ಗ್ರೀನ್ ಕಲರಲ್ಲಿ ಇರುವಂಥದ್ದು. ಈ ಗ್ರೀನ್ ಕಲರಲ್ಲಿ ಏನು ಮೆನ್ಷನ್ ಮಾಡಿದೆ ಅದೆಲ್ಲ ಕ್ಯಾಪಿಟಲ್ ಅಸೆಟ್ಟೇ. ಅದೇನಾದರೂ ಸೇಲ್ ಮಾಡಿದ್ರೆ ಅಥವಾ ಟ್ರಾನ್ಸ್ಫರ್ ಮಾಡಿದ್ರೆ, ಟ್ರಾನ್ಸ್ಫರ್ಗೆ ಬೇರೆ ಮೀನಿಂಗ್ ಇದೆ, ಡಸ್ ನಾಟ್ ಮೀನ್ ಓನ್ಲಿ ಸೇಲ್ ಮಾತ್ರ ಅಲ್ಲ, ಬೇರೆ ಮೀನಿಂಗ್ ಇದೆ. ಅದು ನೆಕ್ಸ್ಟ್ ವೀಡಿಯೋಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸ್ಮಾಲ್ ವೀಡಿಯೋಲಿ ನಾನು ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಓನ್ಲಿ ದ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂಡರ್ ಸೆಕ್ಷನ್ 214 ಪ್ರಕಾರ ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಏನೇನು ಅಂಥೇಳಿ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಹೆಲ್ಡ್ ಬೈ ದಿ ಅಸೆಸಿ ಬಟ್ ಡಸ್ ನಾಟ್ ಇನ್ಕ್ಲೂಡ್ ದ ಫಾಲೋಯಿಂಗ್, ದಟ್ ಈಸ್ ಸ್ಟಾಕ್ ಇನ್ ಟ್ರೇಡ್, agriculture land in rural area, items of personal effect, special bearer bonds, then gold deposit bonds issued by the government. These are all not capital asset. With this I conclude today's session. Thank you.